ನವರಾತ್ರಿಯಲ್ಲಿ ದೇವಿಗೆ ಈ ಪ್ರಸಾದ ಅರ್ಪಿಸಿದರೆ ಸೌಭಾಗ್ಯ ಬರುತ್ತೆ. ನವರಾತ್ರಿ ದುರ್ಗಾದೇವಿಯ ಆರಾಧನೆಯ ಸಮಯ. ಈ ಸಮಯದಲ್ಲಿ ದುರ್ಗಾದೇವಿಯ ಪ್ರತಿಯೊಂದು ಅವತಾರಕ್ಕೂ ವಿಧಿವಿಧಾನಗಳಂತೆ ಪೂಜೆಯನ್ನು ಮಾಡುವುದರೊಂದಿಗೆ ಸರಿಯಾದ ರೀತಿಯಲ್ಲಿ ಪ್ರಸಾದವನ್ನು ಅರ್ಪಿಸಬೇಕು. ನವರಾತ್ರಿಯ 9 ದಿನವೂ ದುರ್ಗಾದೇವಿಗೆ ಯಾವ ರೀತಿಯಾದ ಪ್ರಸಾದವನ್ನು ಅರ್ಪಿಸಬೇಕು? ನವರಾತ್ರಿ 9 ದಿನಗಳು 9 ವಿಧದ ಪ್ರಸಾದಗಳು. 1. ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಆಕೆ ಬಿಳಿ ಬಣ್ಣವನ್ನು ತುಂಬ ಇಷ್ಟಪಡುತ್ತಾಳೆ. ಹಾಗಾಗಿ ನೀವು ಆಕೆಗೆ ತುಪ್ಪದಿಂದ ಮಾಡಿದ ಬಿಳಿ ಬಣ್ಣದ ಹಲ್ವಾವನ್ನು ಅರ್ಪಿಸಬೇಕು. 2ನೇ ದಿನ ನೀವು ಸಕ್ಕರೆ ಮತ್ತು ಪಂಚಾಮೃತವನ್ನು ಅರ್ಪಿಸಬೇಕು. ಈ ದಿನ ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸಲಾಗುತ್ತದೆ. ಈ ಎರಡೂ ಪ್ರಸಾದ ಆಕೆಗೆ ಅತ್ಯಂತ ಪ್ರಿಯ. 3ನೇ ದಿನ ತಾಯಿ ಚಂದ್ರಘಟಾಳಿಗೆ ಅರ್ಪಿಸಲಾಗಿದೆ. ಹಾಲಿನಿಂದ ಮಾಡಿದ ಖೀರ್ ಮತ್ತು ಸಿಹಿ ತಿಂಡಿಗಳನ್ನು ಆಕೆಗೆ ನೈವೇದ್ಯ ಮಾಡಬೇಕು. ಇದನ್ನು ತಾಯಿಗೆ ಅರ್ಪಿಸುವುದರಿಂದ ಅವಳು ಸಂತುಷ್ಟಳಾಗುತ್ತಾಳೆ. 4ನೇ ದಿನ ತಾಯಿ ಕೂಷ್ಮಾಂಡಳನ್ನು ಪೂಜಿಸಲಾಗುತ್ತದೆ. ಈ ದಿನ ನೀವು ಮಾಲ್ಪುವಾವನ್ನು ಪ್ರಸಾದವಾಗಿ ನೀಡಬಹುದು. 5ನೇ ದಿನ ತಾಯಿ ಸ್ಕಂದ ಮಾತೆಯನ್ನು ಪೂಜಿಸಲಾಗುತ್ತದೆ. ನೀವು ಆಕೆಗೆ ಕೇವಲ ಹಣ್ಣುಗಳನ್ನು ಪ್ರಸಾದದ ರೂಪದಲ್ಲಿ ನೀಡಬಹುದು. 6ನೇ ದಿನ ತಾಯಿ ಕಾತ್ಯಾಯಿನಿ ದೇವಿಯ ಪೂಜೆ. ಸಿಹಿ ವೀಳ್ಯದೆಲೆ, ಸೋರೆಕಾಯಿ ಅಥವಾ ಜೇನುತುಪ್ಪವನ್ನು ಅರ್ಪಿಸಬಹುದು. ಇದು ತಾಯಿಗೆ ತುಂಬ ಪ್ರಿಯವಾಗಿದೆ. 7ನೇ ದಿನ ತಾಯಿ ಕಾಳರಾತ್ರಿಯನ್ನು ಪೂಜಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಆಕೆಗೆ ಕೇವಲ ಬೆಲ್ಲವನ್ನು ಪ್ರಸಾದ ಅರ್ಪಿಸಬಹುದು. 8ನೇ ದಿನ ಮಹಾಗೌರಿಗೆ ತೆಂಗಿನಕಾಯಿಯನ್ನು ಪ್ರಸಾದವಾಗಿ ಅರ್ಪಿಸಬಹುದು. ಇದಲ್ಲದೆ ನೀವು ದೇವಿಗೆ ತೆಂಗಿನಕಾಯಿ ಲಡ್ಡುಗಳನ್ನು ಕೂಡ ಅರ್ಪಿಸಬಹುದು. 9ನೇ ದಿನ ಸಿದ್ಧರಾತ್ರಿ ದೇವಿಗೆ ಪೂಜೆ ನಡೆಯುತ್ತದೆ. ಈ ಸಮಯದಲ್ಲಿ ನೀವು ದೇವಿಗೆ ಹುರಿಗಡಲೆ, ಮಂಡಕ್ಕಿ, ಹಲ್ವಾ ಮತ್ತು ಖೀರನ್ನು ಅರ್ಪಿಸಬಹುದು. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.